ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಎಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ಇನ್ಫಾರ್ಮೇಶನ್ಸ್, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ಸಮಸ್ಯೆ ಇದ್ದಲ್ಲಿ ಸಿಂಪಲ್ ಆಗಿರುವಂತಹ ರೆಮಿಡೀಸ್ ನ ನಮಗೆ ತಿಳಿಸ್ಕೊಡುವಂತ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಇದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಒಂದು ಜಾತಕದಲ್ಲಿ ಸಪ್ತಮ ಭಾವ ಶುದ್ಧಿ ಇಲ್ಲ ಅಂತಂದ್ರೆ ಅಥವಾ ಸಪ್ತಮ ಭಾವ ದೌರ್ಬಲ್ಯವಾಗಿದ್ರೆ ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಈಡಾಗ್ತೀವಿ ಅಂತ ಹೇಳ್ತಾರೆ. ಅದು ಹುಡುಗಿ ಜಾತಕದಲ್ಲಿ ಇದ್ರೂ ಸಮಸ್ಯೆ ಆಗುತ್ತಾ, ಹುಡುಗನ ಜಾತಕದಲ್ಲಿ ಇದ್ರೂ ಸಮಸ್ಯೆ ಆಗುತ್ತಾ? ಈ ಸಪ್ತಮ ಭಾವ ಅನ್ನುವಂಥದ್ದು ಹೇಗಿರ್ಬೇಕು ಗುರುಗಳೇ? ಸೊ ಅದು ಶುದ್ಧಿ ಇರ್ಬೇಕಾ? ಅಲ್ಲಿ ಯಾವ ಗ್ರಹ ಇದ್ದಾಗ ನಮಗ್ ತೊಂದರೆ ಅನ್ನೋಂಥದ್ದು ಆಗುತ್ತೆ, ಅಥವಾ ಅದನ್ನ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದ? ಏನ್ ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆ ಪ್ರಶ್ನೆ ಇದು. ಅಷ್ಟೇ, ಆಯಾಯ ಮಷಿನ್ ಆ ಕೆಲಸ ಮಾಡುತ್ತೆ, ಆಯಾಯ ಗಿಡ ಆಯಾಯ ಫಲವನ್ನು ಕೊಡುತ್ತೆ, ಆ ಥರ ಫ್ರೂಟನ್ನು ಕೊಡುತ್ತೆ. ಆಯಾಯ ಭಾವ ಅದರ ಕೆಲಸವನ್ನು ಮಾಡುತ್ತೆ. ಈಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನಮ್ಗೆ ಎಷ್ಟು ವರ್ಕ್ ಇರುತ್ತೆ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಅಲ್ವಾ? ಆ ಮಗುವಿಗೆ ಬರ್ಡನ್ ಜಾಸ್ತಿ ಆಗ್ತದೆ, ಬ್ಯಾಗ್, ಲಗೇಜ್ ಎಲ್ಲವೂ ಜಾಸ್ತಿ ಆಗುತ್ತೆ. ಪಾಪ ಅವ್ರ ಮನಸ್ಸು ಮಾತ್ರ ಲೀಕೇಜ್ ಆಗ್ತಾ ಇರುತ್ತೆ, ಲಗೇಜ್ ಮಾತ್ರ ಸಖತ್ ಹಾಕಿರ್ತಾರೆ, ಒತ್ತಡ ಜಾಸ್ತಿ ಆಗಿಬಿಡ್ತಾರೆ. ಆ 7th ಆದ್ಮೇಲೆ ಒಂದು ಹಂತಕ್ಕೆ ಒಂದು ಮೇಜರ್ ಆದ ಅಂತ. ಆ 7ನೇ ಮನೆ ನೀವು ಕೇಳಿದಿರಲ್ಲ, ದುರ್ಬಲ ಗ್ರಹಗಳಿದ್ದರೆ ಮಾತ್ರ ಪಾಪ ಮದುವೆ ಅಂತೂ ಮಾಡ್ತಾರೆ ಇವರು. ಆ ಒಂದು ದಿನಕೂಟ, ಗಣಕೂಟ, ಯೋನಿಕೂಟ, ರಜ್ಜುಕೂಟ, ನಾಡಿಕೂಟ ಇವೆಲ್ಲ ನೋಡ್ತಾರೆ. 29 ಬಂತು, 27 ಬಂತು, ಎಲ್ಲಾ ಗುಣಗಳು ಬಂತೇಳಿ ಮದುವೆ ಮಾಡ್ತಾರೆ. ಈಗ ನೀನ್ ಕೇಳಿದ ಪ್ರಶ್ನೆ ಅತ್ಯಂತ ಅದ್ಭುತ. ಈ 7ನೇ ಮನೆ ಕರೆಕ್ಟ್ ಆಗಿ ಆ ವಧುವಿನ ಜಾತಕದಲ್ಲೂ ಮತ್ತೆ ವರನ ಜಾತಕದಲ್ಲೂ ಕೂಡ ಅದ್ಭುತವಾಗಿರಬೇಕು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ಕುಂಡ್ಲಿಗಳನ್ನ ಮ್ಯಾಚ್ ಮಾಡದೆ ರಾಶಿ ಮತ್ತೆ ಅಂಶ, ಈ ರಾಶಿದು ನವಾಂಶ ಎರಡನ್ನು ನೋಡದೆ ಬರೀ ಅದನ್ನಷ್ಟೇ ನೀವು ನೋಡಿದಿರ ಅಂತಂದ್ರೆ ಮುಂದೆಂದೋ ಪ್ರಪಾತಕ್ಕೆ ಸಿಲುಕೊಳ್ತೀವಿ. ನಾನು ಬಹಳ ನೋಡಿದ್ದೇನೆ. ಈಗ ನಾವು ಮದುವೆ ಅಂತ ನೋಡೋದೇ ಅದಲ್ಲ. 7ನೇ ಮನೆಯನ್ನು ಸಪ್ತಮ ಶುದ್ಧಿ ಲಗ್ನಕ್ಕೆ ನೋಡ್ತೀವಿ. ಆಮೇಲೆ ಸಪ್ತಮಾಧಿಪತಿ ಎಲ್ಲಿದ್ದಾನೆ, ಯಾರೊಂದಿಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಉಚ್ಚಾನ, ನೀಚಾನ, ಸ್ವಕ್ಷೇತ್ರನ, ನೀಚ ಕ್ಷೇತ್ರನ, ಎಷ್ಟು ಅಂತ ಅಷ್ಟು ಪರಿಗಣಿಸ್ಬೇಕು. ಇಷ್ಟೆಲ್ಲ ಸಪ್ತಮ ಭಾವವನ್ನ ನೀವು ಎಲ್ಲದಕ್ಕಿಂತ ಹೆಚ್ಚಿಗೆ ನೋಡಬೇಕು. ಮ್ಯಾರೇಜ್, ಮದುವೆ ಅಂತಂದ್ರೆ ಪ್ರೀತಿಯ ಬಂಧುಗಳು. ಯಾಕೆ ಗೊತ್ತಾ? ಅಲ್ಲಿಂದ ಆಚೆಗೆ ಅವರ ಜೀವನ ಸತ್ಸಂತಾನದಿಂದ ಕೂಡಬೇಕು. ಅನನ್ಯೋರ್ ದಂಪತಿಗಳಿಬ್ಬರು ಕೂಡ ಅನ್ಯೋನ್ಯವಾಗಿರ್ಬೇಕು. ಅತ್ತೆ ಅಡ್ಜಸ್ಟ್ ಆಗಲ್ವೋ, ಮಾವ ಅಡ್ಜಸ್ಟ್ ಆಗಲ್ವೋ, ಮೈದುನ, ನಾದಿನಿ, ಎಕ್ಸೆಟ್ರಾ 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 ಇವರೆಲ್ಲದರ ಬಳುವಳಿ ಕೂಡ ಅಲ್ಲಿ ತಿಳಿಸ್ತಾ ಬರುತ್ತೆ. ಅದಕ್ಕಾಗಿ ಆ ಹುಡುಗ ಹೇಗಿರಬೇಕು, ಡಾಮಿನೇಟಿಂಗ್ ಯಾರಿರಲಿ, ವಧುನ, ವರನ, ಇವರಿಬ್ಬರನ್ನೂ ಕೂಡ ಬಹಳಷ್ಟು ಪರಿಗಣಿಸಬೇಕು. ಒಂದಷ್ಟು ಯಾರಾದ್ರೂ ಇವತ್ತು ಒಂದು 5 ವರ್ಷ, ಒಂದು 10 ವರ್ಷ ಸಂಸಾರ ಮಾಡಿದಾರೆ ಅಂತಂದ್ರೆ ದೊಡ್ಡ ಸೆಲೆಬ್ರೇಷನ್ ಮಾಡ್ಬೇಕು, ನಾವು ಹಬ್ಬ ಮಾಡ್ಬೇಕು. ಗ್ರೇಟ್ ಅಂತ ಕನ್ಸಿಡರ್ ಮಾಡ್ಬೇಕು. ಗ್ರೇಟ್ ಅಪ್ಪ, ಇವ್ರು ಹೆಂಗ ಮಾಡಿದಾರಪ್ಪ, ಇವತ್ತು ಭಾರಿ ಕಷ್ಟ ಅದು. ಅದಕ್ಕೆ ನೀವು 25-30 ವರ್ಷ, 40 ವರ್ಷಗಳೆಲ್ಲ ಸಂಸಾರ ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರೆ. ಈಗಲೂ ಕೂಡ ಹಾಗೇ ಇರ್ತಾರೆ ಪಾಪ. ಅವರು ಆ ವಯಸ್ಸಾಗಿರೋ ಸಂದರ್ಭದಲ್ಲಿ ಆ ದಿನಗಳನ್ನು ಮೆಲ್ಕ್ ಹಾಕಿದ್ರು. 40 ವರ್ಷಗಳ ಮದುವೆ ವರ್ಷಗಳನ್ನ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಬಂದಿರ್ತಾರೆ. ಇವತ್ತು 4 ವರ್ಷ ಕಳೆಯೋದೇ ಕಷ್ಟ ಇದೆ. ಏನ್ ಒಬ್ಬನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೀಗೋ ನಾನಾ ನಾನು ಇದೆ ಇದೆಲ್ಲದಕ್ಕೂ ಕೂಡ ಒಂದು ಪರಿಮಿತಿ ತೆಗೆದುಕೊಳ್ಬೇಕಾದ್ರೆ 6, 7, 8 ಈ 3 ಎಲ್ಲ ಗಮನಿಸಿ ಹೆಚ್ಚಿಗೆ 7, 8 ಗಮನಿಸಿ. ಹಾಗಾಗಿ ದುರ್ಬಲವಾಗಿದ್ದರೆ, ಆಮೇಲೆ ಅಲ್ಲಿ ಏನಾದರೂ ಪಾಪಗ್ರಹಗಳು, ಶುಭಗ್ರಹಗಳು ಏನಾದ್ರೂ ಕೂಡ ಇತ್ತು ಅಂತಂದ್ರೆ ಈ ವೈರಾಗ್ಯ ಬರುವಂಥದ್ದು ಇರುತ್ತೆ ಪಾಪ. ಅವರಿಗೆ ಏನೋ ಸಾಧನೆ ಮಾಡ್ಬೇಕು ಅಂತ ಇರ್ತಾರೆ, ಆಧ್ಯಾತ್ಮದಲ್ಲೋ ಅಥವಾ ವಿಜ್ಞಾನದಲ್ಲೋ ಏನೋ ಸಾಧನೆ ಮಾಡ್ಬೇಕಂತ ಇರ್ತಾರೆ. ಇವರು ಮನೆಯವರು ಅವರ ಬಂಧುಗಳ ಯಾರ ಮಾತು ಕೇಳಿ ಯಾವುದೋ ಒಂದು ಗಂಟೆ ಹಾಕ್ಬಿಡ್ತಾರೆ. ನಾನು ಪಡ್ಕೊಂಡೆ ಬೇಡ ಅಂತ ನಮ್ಮ ಮನೆಯಲ್ಲಿ ಬಿಡ್ಲಿಲ್ಲ. ಅವರು
ಇನ್ನು ಕೆಲವರು ಇನ್ಯಾರೋ ಒಬ್ರು ಹಿಂದ್ಗಡೆಯಿಂದ ಹಂಗೆ ತಿಳಿದಿದ್ದಕ್ಕೆ ಲವ್ ಮಾಡ್ತಾರೆ, ಹೋಗ್ತಾರೆ. ಅವು ಅಷ್ಟೇ ಅನಾಯಾಸ. ನೀವು ತಿಳಿಯುವುದು ತಪ್ಪು ಮಾಡಬಾರ್ದು. ಅಂದ್ರೆ ಎಚ್ಚರಿಕೆಯ ಕರಗಂಟೆಗಳು ನಿಮಗೆ 10 ಸಲ ಚೆಕ್ ಮಾಡಬೇಕು. ನೀವು ಆ ಒಂದು ಸಾಲಾವಳಿದು ಮ್ಯಾಚಿಂಗ್ ನೋಡಿಕೊಂಡು ಯಾವುದೇ ಕಾರಣಕ್ಕೂ ನಿರ್ಧಾರ ತೆಗೆದುಕೋಬೇಡಿ. ಈಗ ನಡೆದಿದೆಯಲ್ಲ, ಅವರಿಗೆಲ್ಲ ರೆಮಿಡಿ ಇದೆ. ಈಗ ಆಗಿದೆ ಗುರುಗಳೇ ಅಂದ್ರೆ 7ನೇ ಮನೆ ಕೆಟ್ಟಿತ್ತು, ಗಂಡ ಹೆಂಡತಿ ದೂರ ಇದ್ದೀವಿ, ಅಥವಾ ಡಿವೋರ್ಸ್ಗೆ ಹೋಗ್ತಾ ಇದೀವಿ, ನಮ್ಮ ಮನೆಯಲ್ಲಿ ಆಸ್ತಿ ಪಾಸ್ತಿಗೆ ಜಗಳ ಆಗ್ತಾ ಇದೆ, ಜೊತೆಗೆ ಅನಾರೋಗ್ಯಗಳು. ತುಂಬಾ ಚೆನ್ನಾಗಿದ್ದಂತಹ ಅವರು ಕೂಡ ಆ ಗಂಡ ಆಗಿರಬಹುದು ಅಥವಾ ಮಡಿದೆ ಆಗಿರಬಹುದು, ಡಿಪ್ರೆಷನ್ಗೆ ಹೋಗಿ ತಲೆ ಕೆಡಿಸ್ಕೊಂಡು ಕೂಡ ಇರ್ತಾರೆ. ಮಕ್ಕಳು ಮಾತ್ರ ಅಲ್ಲ, ತಲೆ ಕೆಡಿಸ್ಕೊಂಡು ಡಿಪ್ರೆಷನ್ಗೆ ಹೋಗಿ ಅವರ ಸಂಪೂರ್ಣ ಬದುಕನ್ನ ಜರ್ಜರಿತ ಮಾಡ್ಕೊಂಡು ಮೂಲೆ ಗುಂಪಾಕಿರ್ತಾರೆ. ಜೀವನ ಬೇಡ ಅನ್ನೋ ಹಂತಕ್ಕೆ ಹೋಗಿರುತ್ತೆ. ಅಲ್ಲ, ಬೇಡ ಅಂದ್ರೆ ನಿಮ್ಮ ಸ್ಥಿತಿಲಿ ಇರ್ತಾರೆ, ಇನ್ನು ಬೇಡ ಅಂದ್ರೆ ಏನು, ಬೇಕು ಅಂದ್ರೆ ಏನು, ನಿಮ್ಮ ಸ್ಟೇಜ್ ಅದು. ಈ ಸ್ಟೇಜ್ ಅಲ್ಲಿ ಹೋಗಿರೋ ನಾನು ಬಹಳ ಕಂಡಿದ್ದೇನೆ. ಇದೆಲ್ಲದಕ್ಕೂ ನೋಡಕ್ಕೂ ಸಜೆಷನ್ ಇದೆ, ರೆಮಿಡಿ ಇದೆ. ನಾನು ಹೇಳ್ತಿರೋದು ಇನ್ನು ಮುಂದಕ್ಕೆ ನಿಮ್ಮ ಮಕ್ಕಳಿಗೆ ಹಾಕ್ಬಾರ್ದಲ್ಲ. ಅದಾದ್ರೂ ಎಚ್ಚೆತ್ಕೊಂಡು ಸೋಲ್ಮೇಟ್ ಅನ್ನ ನನ್ನ ಹತ್ರ ಕೆಲವರು ಬಂದಿರ್ತಾರೆ, ನೋಡಿರ್ತೇನೆ ನಾನು. ಆ ಹೆಣ್ಣು ಮಗುದೇ ತುಂಬಾ ಚೆನ್ನಾಗಿದೆ ಈ ಮಗು ಜಾತಕ, ಈ ಮಗು ಒಳ್ಳೆ ಹುಡುಗನ ಹುಡುಕಿ, ಅಥವಾ ನಾನಾದ್ರೂ ಹುಡುಕೋ ತನಕ ಟೈಮ್ ಕೊಡಿ, ಬರ್ತಿರ್ತೀವಿ ಯಾವ್ದಾದ್ರು ನೋಡಿ ಮ್ಯಾಚ್ ಮಾಡೋಣ. ಸುಮ್ಮನೆ ಅನಾಯಾಸ ಕಾಲ ಕಳಿಬೇಡಿ, ಯಾವ್ದಕ್ಕೋ ತಗೊಂಡ ಪ್ರಮಾದಕ್ಕೆ ತಳ್ಳಬೇಡಿ. ಅದು ಹುಡುಗ ಬಂದಿದ್ರು ಅಷ್ಟೇ, ಹುಡುಗಿ ಬಂದಿದ್ರು ಅಷ್ಟೇ. ಸ್ವಲ್ಪ ಸಮಾಧಾನವಾಗಿ ವ್ಯವಧಾನದಿಂದ ಇದನ್ನು ಸಜೆಸ್ಟ್ ಮಾಡ್ತೇನೆ. ಈಗ ನೀವೆಂಗೋ ಬದುಕು ಬಿಟ್ರೆ ಏನೋ ಹಾಕ್ಬಿಡುತ್ತೋ, ಮಕ್ಕಳು ಕೂಡ ಒಳ್ಳೆ ನಿರ್ಧಾರ ತೆಗೆದುಕೊಂಡು ಅವರು ಅನ್ಯೋನ್ಯವಾಗಿ ವಸುದೈವ ಕುಟುಂಬಕಂ, ಅತ್ತೆಯನ್ನೇ ಅಮ್ಮನಾಗಿ ಕಾಣಬೇಕು, ಅಲ್ಲಿರೋ ನಾದನೆಯನ್ನೇ ಸಿಸ್ಟರ್ ತಂಗಿಯಾಗಿ ಕಾಣಬೇಕು, ಅಲ್ಲಿರ್ತಕ್ಕಂಥ ಮೈದುನಾನೇ ತಮ್ಮ ಅಣ್ಣನಾಗಿ ಕಾಣಬೇಕು. ಈ ಭಾವನೆ ಸೊಸೆಗೆ ಬರಬೇಕಾದ್ರೆ ಅವ್ರಿಗೂ ಬೇಕಲ್ಲ, ಇನ್ನು ಉಳಿದಿರೋವ್ರಿಗೂ ಈ ಮನೆ ನಮ್ಮ ಮನೆ ಮಗು, ಇದು ಹೆಣ್ಣು ಮಗು ಗೊತ್ತಾಗ್ಬೇಕಲ್ಲ. ಇಷ್ಟೆಲ್ಲವೂ ಕೂಡ ಪರಿಗಣಿಸಿಕೊಂಡು ಹೋಗೋದಕ್ಕೆ ನಿಮ್ಮ ಜಾತಕದ್ದು ನೆಕ್ಸ್ಟ್ ಮ್ಯಾರೇಜ್ ಆ 2 ದಿನದಲ್ಲಿ ಇದೆಯಪ್ಪ. 100 ವರ್ಷಗಳ ಬೆಳೆ 2 ದಿನದಲ್ಲಿದೆ. ನೀವು ಎಚ್ಚೆತ್ಕೊಂಡು 2 ದಿನದಲ್ಲಿದೆ. ಅದಕ್ಕಾಗಿ ಆ ಬೆಳೆಯನ್ನು ನೀವು ಹೇಗೆ ಪೋಷಿಸಬೇಕು ಅನ್ನೋದೇ ನಿಮ್ಮ ಮುಂದಿನ ಸವಾಲಾಗಿರುತ್ತೆ. ನನ್ನ ಬಂಧುಗಳೇ, 7ನೇ ಮನೆ ದುರ್ಬಲವ ಅಥವಾ ಪ್ರಬಲವ ಅಂತ ನೀವು ನಿರ್ಧಾರ ಮಾಡಿಕೊಳ್ಳೋದು ನಿಮಗೆ. ಅಂದ್ರೆ ಗುರುಗಳೇ, ಈಗ ವಧು ಅಥವಾ ವರ ಇಬ್ರಿಗೂ 7ನೇ ಮನೆ ಸಮಸ್ಯೆ ಇದ್ದಾಗ ಅವರಿಬ್ರು ಮದುವೆ ಆಗ್ಬಹುದಾಗುತ್ತೆ. ಸಮಸ್ಯೆ ಇದ್ದಾಗ ಮದುವೆ ಹಾಕಕ್ಕಾಗಲ್ವಲ್ಲ, ಹೆಂಗಾಗ್ತೀರಿ? 7ನೇ ಮನೆ ಇಬ್ಬರಿಗೂ ಡ್ಯಾಮೇಜ್ ಆಗ್ತಾ ಇದೆಯಲ್ಲ. ನೀವ್ ಹೇಳಿದ ಪ್ರಶ್ನೆ ಹೆಂಗಿದೆ ಅಂತಂದ್ರೆ, ಈಗ 7ನೇ ಮನೆಯಲ್ಲೇ ಕುಜ ಇದೆ ಅನ್ಕೊಳ್ಳೋಣ, ಅದು ಪಾಪಗ್ರಹ ಇರಬಾರ್ದು, ಸಾಧ್ಯವೇ ಇಲ್ಲ. ಸರಿ, ಹುಡುಗನಿಗಿದೆ, ಅದೇ ರೀತಿಯೇ ಹುಡುಗಿ ಜಾತಕದಲ್ಲಿದ್ರೆ ಗುಡ್, ಸೂಪರ್ ಆಗ್ಬೋದು. ಯಾಕಂದ್ರೆ ಈ ವರನ ಜಾತಕದಲ್ಲಿ ಕುಜ ದೋಷ ಇದ್ರೆ ವಧುವಿನ ಜಾತಕದಲ್ಲಿ ಇದ್ದು ಮಾಡಿದ್ರೆ ಸೂಪರ್ ಸಕ್ಸಸ್. ಒಂದರಲ್ಲಿ ಇರುತ್ತೆ, ಇನ್ನೊಂದ್ರಲ್ಲಿ ಇರಲ್ಲ. ಪ್ಲಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಹಾಗೆ ಇದು ಮೈನಸ್ ಪ್ಲಸ್ ಮೈನಸ್ ಆದ್ರೆ ಪ್ಲಸ್ ಆಗುವಂಥದ್ದು. ಅದಕ್ಕಾಗಿ ನೀವು ಇದನ್ನ ಮಾಡಬಹುದು. ಆದ್ರೆ ಪಾಪ ಗ್ರಹಗಳು, ನಾನು ಹೇಳ್ತಾ ಇರೋದು ಅಲ್ಲಿ ಒಬ್ಬರದ್ದೇನಾದ್ರೂ ಶನಿ ಅಲ್ಲಿ ಕೂತಿದ್ದು, ಇನ್ನೊಬ್ಬರ 7ನೇ ಮನೆ ಕುಜ ಇತ್ತು ಅಂತಂದ್ರೆ ಏನ್ ಕತೆ ಇರೋದು ತುಂಬಾ. ಅದೇ ಹೇಳ್ತಾರ, ನೀನಾ ನಾನಾ ಅಂತ ಹಿಡಿದು ಬಿಡ್ತಾರೆ. ಈಗೆಲ್ಲ ಕೂಡ ಹೆಣ್ಮಕ್ಳು ಸ್ಯಾಲರಿ ತಗೊಳ್ತಾರೆ, ಹೇಗ್ ಬೇಕೋ ಅವ್ರಿಗೆ ಲೈಫ್ ಎಂಜಾಯ್ ಮಾಡ್ಬೇಕು. ಈಗ ಇರತಕ್ಕಂಥವ್ರಿಗೆ ಏನು ನೀವು ಸಜೆಸ್ಟ್ ಮಾಡ್ತೀರಿ? ಹಾಗಂತೇಳಿ ಹುಡುಗಿರದೇ ತಪ್ಪಂತಿಲ್ಲ, ಹುಡುಗರದ್ದು ತಪ್ಪಿರುತ್ತೆ, ಹುಡುಗಿರು ತಪ್ಪಿರುತ್ತೆ. ಯಾರದ್ದು ತಪ್ಪಿದೆ ಅಂತ ಸಜೆಸ್ಟ್ ಮಾಡಿ ಆ ಜಾತಕಕ್ಕೆ ಹೊಂದಾಣಿಕೆ ಆಗುವಂತ ಹುಡುಗನನ್ನೇ ನೋಡ್ಬೇಕೇನೋ ಬಿಟ್ರೆ, ನೀವು ಯಾವುದೋ ಬಂದಿದ್ದನ್ನೆಲ್ಲ ಮ್ಯಾಚ್ ಮಾಡ್ತಾ ಕೂತಿರ್ಬಾರ್ದು. ಅವ್ರು ಯಾರ ಕೊಟ್ಬಿಟ್ಟಿದ್ದಾರೆ 29 ಬಂದಿದೆ ಮಾಡಿ 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 ಅಂದ್ರೆ ಹೆಂಗ್ ಮಾಡ್ತೀರಿ? ಕಂಪ್ಲೀಟ್ ಹಾರೋಸ್ಕೋಪ್ ನೋಡ್ಬೇಕು ಅಂತಂದ್ರೆ ಅಷ್ಟು ಸಲ ನೋಡ್ಬೇಕು, ಗಮನಿಸ್ಬೇಕು. ಅದನ್ನ ಒಂದೊಂದು ಹೆಚ್ಚು ಗಮನಿಸ್ಬೇಕು. ಸರಿ, ಇವರಿಗೆ ಯಾರ್ದೊಬ್ಬರು ಪಾಪ, ನಾನು ಮೊನ್ನೆ ಅಷ್ಟೇ ನೋಡಿದ್ದೀನಿ, ಒಂದ್ 4 ವರ್ಷ ಮದುವೆ ಆಗಾಗಿದೆ, ಹೇಳ್ಬಿಟ್ಟೆ ನಾನು ಅವ್ರಿಗೆ. ನಾನು ಸೂಕ್ಷ್ಮವಾಗಿ ನನ್ನ ತಳ್ಳುತ್ತಾ ಇರ್ತೇನೆ ನನ್ನ ಮನಸ್ಸಿಗೆ, ಇವ್ರನ್ನ ಏನಾದ್ರು ಮಾಡು, ಒಂದು ಲೆವೆಲ್ಗೆ ತಗೋಪ ಅಂತ. ಹೆಂಗೆ ಅಂತಂದ್ರೆ ಪಾಪ ಹೆಣ್ಮಗ್ ಹೇಳ್ಕೊಳಕ್ ಆಗ್ತಾ ಇಲ್ಲ. 4 ವರ್ಷ ಆಗಿದೆ ಮದುವೆ ಆಗಿ, ಆತ ಇರೋದೇ 1 ತಿಂಗಳಿಗೆ 2 ದಿವಸ ಆಕೆ ಹತ್ರ, ಯಾವಾಗ್ಲೂ ಹೊರಗಡೆ ಫ್ರೆಂಡ್ಸ್ ಜೊತೆನೆ 2 ದಿನ, ಆವಾಗ್ಲೂ ಆಕೆ ಜೊತೆ ಸರಿಯಾಗಿರಲ್ಲ. ಆಮೇಲೆ ಈ ಹೆಣ್ಣು ಮಗುದು ಅವನ ಜಾತಕ ನೋಡೋಣ ಬಿಡು ಸರಿ, ನನಗೆ ಕಾಳಜಿ ಅಂತಂದ್ರೆ ಸರಿ, ಏನೇ ಜಾತಕ ಮತ್ತೆ ಹಾಗೆ ನೋಡ್ಬಿಟ್ಟು ಕಳ್ಸಕ್ ಬರಲ್ಲ. ಮತ್ತೆ ಅದು ಸೋಲ್ಮೇಟ್ ತೆಗಿಸ್ತೀನಿ, ಅದನ್ನ ಚೆಕ್ ಮಾಡ್ತೀನಿ. ಮತ್ತೆ ಸೋಲ್ಮೇಟ್ ಒಂದ್ಸಲ ರಾಂಗ್ ಆಗ್ಬಿಡುತ್ತೆ, ಮತ್ತೆ ಪಂಚಾಂಗ ತೆಗೆದು ನೋಡ್ತೀನಿ. 2 ತೆಗೆದು ಗಮನಿಸೋ ಒಳಗಡೆ ಇನ್ಯಾರ ಕಾಯ್ತಿರಬೇಕು, ಏನು ಮಾಡಕ್ ಬರಲ್ಲ ನನ್ನ ಹತ್ರ ಅದು ಬಂದಾಗ. ಮತ್ತೆ 2028-29 ಇವ್ರಿಗಿರೋ ದಶಾಭುಕ್ತಿ ಕಂಪ್ಲೀಟ್ ಆದ್ಕೂಡ 100 ಡಿವರ್ಸ್. ಡೌಟೇ ಇಲ್ಲ, ಬರೆದಿಟ್ಕೊಳ್ಳಿ. ಹಾಗೆ ತೀರ್ತಾರೆ.
ಇದು ನಾನು ಹೇಳಿದ್ರೆ ಭಯ ಆಗತ್ತೆ, ಭಯ ಪಡ್ತಾರೆ ಅವ್ರೆ. ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ, ಪಾಪ ನಾನು ಹಾಗೆ ಹೇಳಂಗಿಲ್ಲ ಅವ್ರಿಗೆ. ಹೇಳಿದ್ರೆ ಇವನ್ನ ರಿಪೇರಿ ಮಾಡ್ಬೇಕು. ಅದಕ್ಕೆ ಹುಡುಗನನ್ನ ನೀನು ಹೋಗಮ್ಮ ಅಂತ ಹೇಳಿ ಕೂರಿಸಿ ಈ ಹುಡುಗನ ಹತ್ರ ಮಾತ್ರ ಮಾತಾಡ್ತೀನಿ. ದಡ್ಡ, ಇಂಥ ಕೆಲಸ ಮಾಡ್ತಿದ್ದೆ ನೀನು, ನಿನಗೆ ಏಕೆ ಅಂದ್ರೆ ನನ್ನ ಲ್ಯಾಂಗ್ವೇಜ್ ಇರುತ್ತೆ. ಆಗ ನನ್ನ ಕೂಡಿಸಿ ಏನಕ್ಕೆ ಮಾಡ್ಕೊಂಡು ಮದ್ವೆ, ಹಂಗಾದ್ರೆ ನೀನು ಯಾಕೆ ಮಾಡ್ಕೊಳ್ತೀವಿ ಮದ್ವೆ? ಆಮೇಲೆ ಮಕ್ಕಳದು ಕೇಳ್ತೀನಿ. ಇಲ್ಲ ಗುರುಗಳೇ, ನನಗೆ ತುಂಬಾ ಚೆನ್ನಾಗಿರುವಂತವನೇ ಅವನು, ತುಂಬಾ ಲ್ಯಾವಿಶ್ ಆಗಿರುವಂತವ್ರೆ. ಅವನ ಪ್ರಶ್ನೆ ಏನು ಗೊತ್ತಾ, ಯಾಕೆ 4 ವರ್ಷ ಆಯ್ತು ಮಕ್ಕಳಾಗಿ? ಸರ್ ಮದುವೆ ಆಗಿ ಮಕ್ಕಳೇ ಆಗಲಿಲ್ಲ, ನನಗೆ ಯಾಕೋ ಇಷ್ಟ ಇಲ್ಲ ಗುರುಗಳೇ, ಈ ಸಮಾಜ ಹಿಂಗಿದೆ. ಯಾಕೆ ಇಷ್ಟ ಇಲ್ಲ ಅಂತ ಕೇಳಿದ್ರೆ ಅವನು ಇಷ್ಟದ ಮಾತಾಡ್ತಾನೆ ಸಮಾಜದ್ದು. ಅಯ್ಯ ನಿನ್ನ ಜನ್ಮ ಜಾಡಸ್ತು, ಸಮಾಜದ ಮಾತಾಡ್ತೀಯ, ನಿನ್ ಬಗ್ಗೆ ಮಾತಾಡು, ನೀನೇ ಸರಿ ಇಲ್ಲ ಅಂತ ಸಮಾಜ ನೆಗ್ದಿರ್ತೀಯ ಅಂತ ಹೇಳಿ ಅವನ ಒಪ್ಪಿಸಿ ಇನ್ನೂ ಮಾತಾಡ್ತಿದ್ದೆ ಅವನ ಹತ್ರ. ಬಟ್ ಎಷ್ಟು ಅಂತಂದ್ರೆ ಅವನಿಗೆ ಮಗು ಇಷ್ಟನೇ ಇಲ್ಲ. ಆ ಮಗುಗೆ ಕರೆಸಿ ಕೇಳಿದ್ರೆ ನಿನಗೂ ಇಷ್ಟ ಅಲ್ಲ ಅಂದ್ರೆ ಅಲ್ಲದು ಅಂದ್ರೆ ಒಳ್ಳೆದ ಮನಸ್ಸಿಂದ ಒಪ್ಕೊಳ್ತಾ ಇದ್ದಾಳೆ ಗಂಡನ ಮುಂದ್ಗಡೆ. ಇಲ್ಲ ಸ್ವಾಮಿ ಇಷ್ಟ ಇಲ್ಲ, ಪಾಪ ತುಂಬಾ ಇಷ್ಟ, ಹೆಣ್ಣು ಮಗುವಿಗೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಇವನದ್ದು ವೀಕ್ ಇದೆಯಲ್ಲ, ಅದನ್ನ ನೋಡಿ ಆ ಮಗು ಅವನ ಜೊತೆನೆ ಹಾಗೆ ಕಂಟಿನ್ಯೂ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ಇವ್ರಿಗೊಂದು ಕ್ಷೇತ್ರ ಸಜೆಸ್ಟ್ ಮಾಡಿ, ನೋ ನೀವಿಬ್ಬರು ಕೂಡ ಮದುವೆ ಆಗಿದ್ದೀರಿ, ಇಲ್ಲಾಂದ್ರೆ ನಿಮ್ಮಿಬ್ಬರಿಗೂ ಮಗು ಬೇಡದೆ ಮದುವೆ ಮಾಡ್ಕೋಬಾರ್ದಾಗಿತ್ತು ಅಂತೇಳಿ ಅವರಿಗೆ ತಿದ್ದಿ ತೀಡಿ ಅವ್ರಿಗೊಂದು ಕ್ಷೇತ್ರ ಹೇಳಿ ಮತ್ತೊಂದು ಹೇಳಿ ಕ್ಲಿಯರ್ ಮಾಡಿರ್ತೇನೆ. ಅದಕ್ಕೆ ತೋರಿಸುತ್ತೆ. ಹಾಗಂತೇಳಿ ಹಾಗೆ ನೀವು ಬಿಟ್ಬಿಟ್ರೆ ಬೇಜಾರ್ತಾರದಿಂದ ಏನೇನೋ ಆಗತ್ತೆ, ಅಪಸವ್ಯ ಆಗತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಹೇಗಿದ್ರು ಕೂಡ ನೀವು ಈ ಎರಡರನ್ನ ಎಚ್ಚೆತ್ಕೊಂಡ್ರೆ 100 ವರ್ಷ ಆನಂದವಾಗಿರ್ತೀರಿ. ಖಂಡಿತ ಈ ಸಪ್ತಮ ಭಾವ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಜಾತಕದಲ್ಲಿ. ಅದು ದುರ್ಬಲವಾಗಿದ್ರೆ ಯಾವ ತರ ಸಮಸ್ಯೆಗಳಾಗತ್ತೆ, ಇನ್ನು ಪ್ರಾರಂಭದಲ್ಲೇ ನಾವು ಈ ಮ್ಯಾಚ್ ಮೇಕಿಂಗ್ ಅನ್ನುವಂಥದ್ದು ತುಂಬಾ ಸೂಕ್ಷ್ಮವಾಗಿ ಇನ್ ಡೀಟೇಲ್ ಮಾಡೋದ್ರಿಂದ ಈ ತರ ಆಗುವಂತ ಸಮಸ್ಯೆಗಳನ್ನ ಅವಾಯ್ಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.